Well, students, welcome to my channel English with Basraj sir. Today, let's learn about two types of tenses and their differences. That is, simple past and present perfect tense. So, what are the differences are there between these two tenses, and how do we use them in a daily activities? What is simple past? Simple past tense is used to indicate an action. Simple past tense used to indicate an action completed in the past. For example, it's often occurs with adverbs or adverb clauses. It often occurs with adverbs or adverb clauses. ಅಂದ್ರೇನು ಸಿಂಪಲ್ ಪಾಸ್ಟ್ ಅಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಈಸ್ ಯೂಸ್ ಟು ಇಂಡಿಕೇಟ್ an action completed in the past. ಕಳೆದು ಹೋದ ಒಂದು ಚಟುವಟಿಕೆ ಬಗ್ಗೆ, ಕಳೆದು ಹೋದ ಘಟನೆ ಬಗ್ಗೆ ಹೇಳ್ತಕ್ಕಂಥ, ಕಳೆದು ಹೋದ ಸಮಯದಲ್ಲಿ ನಡೆದ ಘಟನೆ ಬಗ್ಗೆ ಹೇಳ್ತಕ್ಕಂಥ ಒಂದು ಪದಗಳಿಗೆ ಸಿಂಪಲ್ ಪಾಸ್ಟ್ ಅಂತ ಹೆಸರು. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಜೊತೆಗೆ ಆ ಪಾಸ್ಟ್ ಟೆನ್ಸ್ ವರ್ಬ್ಗಳು ಅಡ್ವರ್ಬ್ಸ್ ಅಥವಾ ಅಡ್ವರ್ಬ್ ಕ್ಲಾಸಸ್ ಜೊತೆಗೆ ಬರ್ತವೆ. ಉದಾಹರಣೆಗೆ, ದ ಶಿಪ್ ಸೈಲ್ಡ್ ಲಾಸ್ಟ್ ವೀಕ್. ಅಂದ್ರೇನು, ಹಡಗು ಕಳೆದ ವಾರ ಸಮುದ್ರದ ಮೇಲೆ ಸಮುದ್ರದಲ್ಲಿ ಅದು ಹಾಯಿ ಮಾಡಿಕೊಂಡು ಮುಂದೆ ಹೋಯ್ತು, ಅದು ಮುಂದೆ ಸರಿದು ಹೋಯ್ತು, ಚಲಿಸಿ ಹೋಯ್ತು. ಇಲ್ಲಿ ಸೈಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಇದೆ ನೋಡಿ. ಇಡಿ ಇದೆಯಲ್ಲ, ಸೈಲ್ಡ್ ಅಂದ್ರೆ ನೀರಿನ ಮೇಲೆ ಅದು ಹೋಗೋದು, ಪ್ರಯಾಣ ಮಾಡೋದು. ಲಾಸ್ಟ್ ವೀಕ್ ಅನ್ನೋದು ಇದು ಅಡ್ವರ್ಬ್. ಇದು ನಡೆದು ಹೋದ ಘಟನೆ, ಕಳೆದ ವಾರ ನಡೆದು ಹೋದ ಘಟನೆ, ಆದ್ರಿಂದ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ ಅಂತ ಹೇಳ್ತೀವಿ. ಐ ರಿಸೀವ್ಡ್ ದ ಟೆಲಿಗ್ರಾಮ್ ಯೆಸ್ಟರ್ಡೇ. I received the telegram yesterday. ನಾನು ನಿನ್ನೆ ದಿನ ರಿಸೀವ್ಡ್ ಪಾಸ್ಟ್ ಟೆನ್ಸ್ ಇದೆ ನೋಡಿ. ನಿನ್ನೆ ದಿನ ಅಂತಕ್ಕಂಥದ್ದು ಅಡ್ಡವರು, ಇದು ಯಾವಾಗ ಅನ್ನೋದು. ದ ಟೆಲಿಗ್ರಾಮ್, ಐ ರಿಸೀವ್ಡ್ ದ ಟೆಲಿಗ್ರಾಮ್ ಯೆಸ್ಟರ್ಡೇ. ಕಳೆದ ನಿನ್ನೆ ದಿನ ನಾನು ಟೆಲಿಗ್ರಾಮ್ ಅನ್ನು ರಿಸೀವ್ ಮಾಡಿಕೊಂಡೆ. ಈ ಸ್ಟಡಿಡ್ ಮೆನಿ ಅವರ್ಸ್ ಎವರಿ ಡೇ. ಅವನು ಪ್ರತಿದಿನ ಅನೇಕ ಗಂಟೆಗಳ ಕಾಲ ವ್ಯಾಸಂಗ ಮಾಡ್ತಾನೆ. ಸ್ಟಡಿಡ್, ಇದು ಪಾಸ್ಟ್ ಸಿಂಪಲ್. ಇವೆಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್ ಇರ್ತಕ್ಕಂಥದ್ದು. ಹಾಗೆ ನೋಡೋದಾದ್ರೆ, ಐ ಲಿವ್ಡ್ ದೇರ್, ನೆಕ್ಸ್ಟ್ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಏನು ನೋಡೋಣ.
ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು ನೋಡೋಣ. The present perfect tense is used to indicate completed activities. In the immediate past, for example, he has just gone out. ಅವನು ನೋಡಿ, the present perfect tense is used to indicate the completed activities in the immediate past, and it has some connection to the present time. It has connected to the present time. Connected to the present situation. ಉದಾಹರಣೆಗೆ, have you read the Ramayana? Have you read? ಈ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾವ್, ಹ್ಯಾಸ್ ಅನ್ನ ಬಳಸ್ತೀವಿ ನಾವು. ಈ ಒಂದು ಪದಗಳನ್ನು ಬಳಸ್ತೇವೆ. ಐ, ವಿ, ಯು, ದೇ ಅಥವಾ ಪ್ಲೂರಲ್ ನೌನ್ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಹ್ಯಾವ್ ಬಳಸ್ತೇವೆ. ಅದೇ ಹಿ, ಶಿ, ಇಟ್ಟಿದ್ರೆ ಮತ್ತು ಸಿಂಗ್ಯುಲರ್ ನೌನ್ ಇದ್ರೆ ನಾವು ಅವಾಗ ಹ್ಯಾಸ್ ಬಳಸ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಸ್ ಅನ್ನ ಬಳಸ್ತೇವೆ. ಹಿಂದಿನ ವಿಡಿಯೋಗಳಲ್ಲಿ ನಾವು ಈ ವಿಚಾರನ ಹೇಳಿದ್ದೇನೆ. ಈಗ ನಾವು ಮುಂದೆ ನೋಡೋಣ. ಇನ್ನಷ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಇನ್ನಷ್ಟು ಉದಾಹರಣೆಗಳನ್ನ ನೋಡೋಣ. ಲೆಟ್ ಅಸ್ ಲರ್ನ್ more examples about present perfect. I first met John 3. ಈ ಉದಾಹರಣೆಗೆ, I first met John 3 years ago. ಅಂದ್ರೆ ನಾನು 3 ವರ್ಷಗಳ ಹಿಂದೆ ಮೊದಲನೇ ಬಾರಿಗೆ ಜಾನ್ ಅನ್ನ ಭೇಟಿ ಮಾಡಿದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲ, ಇದು ಸಿಂಪಲ್ ಪಾಸ್ಟ್. ಯಾಕೆಂದ್ರೆ ಮೆಟ್ ಅಂತಕ್ಕಂಥದ್ದಂದ್ರೆ ಇಲ್ಲಿ ಹ್ಯಾಸು ಹ್ಯಾವ್ ಅದ್ಯಾವುದು ಇಲ್ಲ, ಆದ್ರಿಂದ ಇದು ಸಿಂಪಲ್ ಪಾಸ್ಟ್. ಐ ಹ್ಯಾವ್ ನೋನ್ ಹಿಮ್. ಹೈವ್ ಅಂದ್ರೆ ಐ ಹ್ಯಾವ್ ಅಂತ, ಇದು ಶಾರ್ಟ್ ಫಾರ್ಮ್. ಐ ಹ್ಯಾವ್ ನೋನ್ ಹಿಮ್. I have known him. I have known John. I have known John. ಅಷ್ಟೇ, ನನಗೆ ಜಾನ್ ಗೊತ್ತು. ಅಥವಾ ಐ ಹ್ಯಾವ್ ನೋನ್ ಜಾನ್ ಸಿನ್ಸ್ 3 years. ಇದು
ಪ್ರೆಸೆಂಟ್ ಪರ್ಫೆಕ್ಟ್ ಇದು. ಯಾಕೆಂದ್ರೆ ಇಲ್ಲಿ ಐ ಹ್ಯಾವ್ ನೋನ್ ಜಾನ್ ಸಿನ್ಸ್ 3 years. ನನಗೆ 3 ವರ್ಷದಿಂದ ಜಾನ್ ಗೊತ್ತು ನನಗೆ ಅಂತ. ಹಾಗೆಯೇ ಐ ಹ್ಯಾವಂಟ್ ಸೀನ್ ಜಾನ್ ದಿಸ್ ಮಾರ್ನಿಂಗ್. ಐ haven't seen Tom this morning. ಇಲ್ಲಿ ಐ ಹ್ಯಾವಂಟ್ ಸೀನ್ ಟಾಮ್ ದಿಸ್ ಮಾರ್ನಿಂಗ್ ಅಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದೆ. ನಾವು ಇನ್ನು ಮಾರ್ನಿಂಗ್, ಇನ್ನು ಬೆಳಿಗ್ಗೆನೇ ಇದ್ರೆ ಇಟ್ಸ್ ಸ್ಟಿಲ್ ಮಾರ್ನಿಂಗ್. ಆವಾಗ ನಾವು ಹ್ಯಾವಂಟ್ ಅಂತ ಹೇಳ್ತೀವಿ. ನಾವು ಸ್ಟಿಲ್ ಮಾರ್ನಿಂಗ್, ಇನ್ನೂ ಬೆಳಗ್ಗೆ ಇದೆ, ಇನ್ನೂ ಮಧ್ಯಾಹ್ನ ಆಗಿಲ್ಲ, ಅದನ್ನ ಸ್ಟಿಲ್ ಅಂತ ಹೇಳ್ತೀವಿ. ಐ ಡಿಡೆಂಟ್ ಸಿ ಡೇವಿಡ್ ದಿಸ್ ಮಾರ್ನಿಂಗ್, ಈ ಥರನೂ ಹೇಳ್ಬೋದು ನಾವು. ಆದರೆ ಐ ಡಿಡೆಂಟ್ ಸಿ ಡೇವಿಡ್ ದಿಸ್ ಮಾರ್ನಿಂಗ್ ಅಂದ್ರೇನು? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲ. ಯಾಕೆಂದ್ರೆ ಹ್ಯಾಸ್ ಹ್ಯಾವ್ ಬಂದಿಲ್ಲ. ಡಿಡೆಂಟ್ ಇದು ಸಿಂಪಲ್ ಪಾಸ್ಟ್. ಇದು ಐ ಡಿಡೆಂಟ್ ಸಿ ಡೇವಿಡ್ ದಿಸ್ ಮಾರ್ನಿಂಗ್ ಅಂದ್ರೆ ಈಗ ಬೆಳಿಗ್ಗೆ ಆಗೋಗಿದೆ. ಈಗ ಮಾರ್ನಿಂಗ್ ಇಸ್ ಓವರ್. ಈ ಸಂದರ್ಭದಲ್ಲಿ ಮಾರ್ನಿಂಗ್ ಇಸ್ ಓವರ್. ಆವಾಗ ನಾವು ಐ ಡಿಡೆಂಟ್ ಅಂತ ಹೇಳ್ಬೇಕಾಗುತ್ತೆ. ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಈಗ ಇನ್ನೊಂದೆರಡು ಉದಾಹರಣೆಗಳನ್ನ ಇವೆರಡಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಉದಾಹರಣೆಗೆ ಐ ಲಾಸ್ಟ್ ಮೈ ಕೀ. ಐ ಲಾಸ್ಟ್ ಮೈ ಕೀಸ್ ಅಥವಾ ಕಾರ್ ಕೀಸ್ ಅಂತ ಹೇಳ್ಬೋದು. ಕಾರ್ ಕೀಸ್. ಐ ಲಾಸ್ಟ್ ಮೈ ಕಾರ್ ಕೀಸ್ ಲಾಸ್ಟ್ ನೈಟ್. ಐ ಲಾಸ್ಟ್ ಮೈ ಕಾರ್ ಕೀಸ್ ಲಾಸ್ಟ್ ನೈಟ್. ಕಳೆದ ರಾತ್ರಿ ನಾನು ನನ್ನ ಕಾರ್ ಕೀಗಳನ್ನು ಕಳ್ಕೊಂಡೆ. ಐ ಲಾಸ್ಟ್ ಇಟ್. ಐ ಮೈಟ್ ಹ್ಯಾವ್ ಫೌಂಡ್ ಔಟ್ ಆರ್ ನಾಟ್. ನಾನು ಅದು ಫೌಂಡ್ ಔಟ್ ಆಗಿರ್ಬೋದು ಅಥವಾ ಇಲ್ಲೇ ಇರ್ಬೋದು, ಅದು ಕಳ್ಕೊಂಡ್ಬಿಟ್ಟಿದೆ. ಇಟ್ ಇಸ್ ಓವರ್. ಐ ಲಾಸ್ಟ್ ಇಟ್. ಇದನ್ನೇ ಐ ಹ್ಯಾವ್ ಲಾಸ್ಟ್ ಮೈ ಕಾರ್ ಕೀಸ್. ಅದಂದ್ರೇನು? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ. ನಾನು ಕಾರ್ ಕೀಸ್ ಅನ್ನು ಕಳ್ಕೊಂಡಿದ್ದೇನೆ, ಈಗಲೂ ಕಳ್ಕೊಂಡಿದ್ದೇನೆ. ಸ್ಟಿಲ್ ಐ ಆಮ್ ಸರ್ಚಿಂಗ್ ಫಾರ್ ಇಟ್ ಅಂತ. ನಾನು ಇನ್ನೂ ಹುಡುಕ್ತಾ ಇದ್ದೀನಿ, ಇನ್ನೂ ನನಗೆ ಸಿಕ್ಕಿಲ್ಲ ಅನ್ನೋ ಅರ್ಥವನ್ನು ಕೊಡುತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್. ಅದರ ಎಫೆಕ್ಟ್ ಉಂಟಾಗಿದೆ. ಕಾರ್ ಕೀ ಕಳೆದೋದ್ರಿಂದ ಅದ್ರ ಪರಿಣಾಮ ನನ್ನ ಮೇಲೆ ಉಂಟಾಗಿದೆ. ನಾನು ಹುಡುಕ್ತಾ ಇದ್ದೀನಿ, ಅದಕ್ಕೆ ಏನೋ ಬೇರೆ ವ್ಯವಸ್ಥೆ ಮಾಡ್ಬೋದು. ಇದರ ಅರ್ಥ ಈ ಥರ ಆಗುತ್ತೆ. ಇದು ಅದು ಕಳ್ಕೊಂಡಿದ್ದೇನೆ, ಅದು ಮುಗೀತು. ಐ ಡೋಂಟ್ ನೋ, ನೋಬಡಿ ನೋಸ್ ವೆದರ್ ಐ ಹ್ಯಾವ್ ಫೌಂಡ್ ಇಟ್ ಆರ್ ನಾಟ್. ಅದೆಲ್ಲ ಮುಖ್ಯ. ನಮಗೆ ಕಳೆದೋಯ್ತು, ಅದು ಲಾಸ್ಟ್ ನೈಟ್ ಕಳೆದೋಯ್ತು, ಹೋಯ್ತು. ಆದರೆ ಇಲ್ಲಿ ನಾನು ಇನ್ನೂ ಕೀ ಕಳ್ಕೊಂಡಿದ್ದೇನೆ, ಇನ್ನೂ ಹುಡುಕ್ತಾ ಇದ್ದೇನೆ, ನನಗೆ ಇನ್ನೂ ಸಿಕ್ಕಿಲ್ಲ ಅದು ಅನ್ನೋ ಅರ್ಥವನ್ನು ಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇವುಗಳಿಗಿರೋ ಅಂತರವನ್ನು, ವ್ಯತ್ಯಾಸವನ್ನು ತಿಳ್ಕೊಂಡಾಯ್ತಲ್ಲ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.